ಸಿದ್ದರಾಮಯ್ಯ ದಾಳ ಉರುಳಿಸಿದ್ದಾರೆ. ಅದಕ್ಕೆ ಈಗ ಸದ್ಯಕ್ಕೆ DK ಶಿವಕುಮಾರ್ ಮೌನವನ್ನು ವಹಿಸಿರುವಂಥದ್ದು, ಆ ರೀತಿಯಾದಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಕುರ್ಚಿಯ ಫೈಟ್ ಏನಿದೆ ಅದು ಈಗ ಅಧಿವೇಶನದ ಒಂದು ಬ್ರೇಕ್ ಹಾಕಲಾಗಿದೆ. ಮುಂದೇನು ಅಂತ ಹೇಳಲಾಗ್ತಾ ಇದೆ. ಅಧಿವೇಶನ ಇರೋದ್ರಿಂದ ಅದಾದ ಮೇಲೆ ಇದನ್ನು ಯೋಚನೆ ಮಾಡೋಣ ಅನ್ನೋವಂಥ ರೀತಿಯಲ್ಲಿ ಬ್ರೇಕ್ ಹಾಕಲಾಗಿದೆ. ಹೀಗಾಗಿ ಮುಂದೆ ಏನು ಎನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈ ಒಂದು ವಿಚಾರವಾಗಿ CM ಸಿದ್ದು ಮತ್ತು DCM DK ನಡುವೆ ಭಿನ್ನಾಭಿಪ್ರಾಯದ ಒಂದು ಮಾತುಗಳೇನಿತ್ತು, ಅಧಿಕಾರ ಹಂಚಿಕೆ ಹಾಗೂ ಪವರ್ ಶೇರಿಂಗ್ ಕುರಿತು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೇ ಒಂದು ವಿಚಾರವಾಗಿ ಕಳೆದ ಒಂದು ಕೆಲ ವಾರಗಳಿಂದ ಕೂಡ ಕಾವು ಪಡೆದುಕೊಂಡಿತ್ತು ಈ ಒಂದು ವಿಚಾರ. ಆದರೆ ಪರೋಕ್ಷವಾಗಿ ಒಬ್ಬರ ಮೇಲೊಬ್ಬರು ಕೂಡ ಹೇಳಿಕೆಗಳನ್ನು ನೀಡ್ತಾ ಇದ್ರು. ಅದರ ಪರಿಣಾಮ ಏನಾಯಿತು ಅಂದರೆ ರಾಜಕೀಯ ಒಂದು ಪಡಸಾಲೆಯಲ್ಲಿ ಇಬ್ಬರ ಮಧ್ಯೆ ಅಸಮಾಧಾನ ಇರುವುದು ಸಾಬೀತಾಗಿತ್ತು ಕೂಡ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ಫಾಸ್ಟ್ ಸಭೆಯ ನಂತರ ಇಬ್ಬರು ನಾಯಕರು ಕೂಡ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಗೊಂದಲ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲವೂ ಕೂಡ ಸಾಮಾನ್ಯ ಎಂಬ ಸಂದೇಶವನ್ನ ಕೊಟ್ಟಿದ್ರು ಈ ಒಂದು ವಿಚಾರವಾಗಿ. ಆದರೂ ಕೂಡ ಈ ಒಂದು ಶಾಂತಿಯ ಹಿಂದೆ ಇನ್ನೊಂದು ನಿಗೂಢವಾದಂತಹ ಒಂದು ರಾಜಕೀಯ ಕತೆ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಸ್ಪಷ್ಟವಾಗಿ ನನ್ನ ಮತ್ತು DKಶಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಕೂಡ ಹೇಳಿದ್ರು. ನಾಳೆಯಿಂದ ಯಾವ ಗೊಂದಲವೂ ಕೂಡ ಇರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇಬ್ಬರು ನಾಯಕರು ಕೂಡ ಹೈಕಮಾಂಡ್ ನಿರ್ಧಾರವನ್ನು ಪಾಲಿಸ್ತೇವೆ ಅಂತ ಘೋಷಣೆ ಕೂಡ ಮಾಡಿದ್ರು. ಹೀಗಾಗಿ ಈ ಒಂದು ವಿಚಾರ ಏನಿತ್ತು ಇದಕ್ಕೆ ತಕ್ಷಣ ಪರಿಹರಿಸಿದಂತಹ DK ಶಿವಕುಮಾರ್ ಪ್ರತಿಕ್ರಿಯೆ ಮಾಡ್ತಾರೆ. ಹೈಕಮಾಂಡ್ ಪರಿಹಾರ ನೋಡಿದ್ದು ಹೇಳ್ತಾರೆ. ಸಿದ್ದರಾಮಯ್ಯ ಅವರ ಒಂದು ಮಾತಿಗೆ ನನ್ನ ಸಹಮತ ಇದೆ. ಸಿದ್ದರಾಮಯ್ಯ ಏನು ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪಕ್ಷದ ಹಿತಕ್ಕಾಗಿ ನಾವು ಜೊತೆಯಾಗಿ ಕೆಲಸ ಮಾಡ್ತೀವಿ ಅಂತ ಇಬ್ಬರು ಕೂಡ ಹೇಳಿದ್ರು. ಹಿಂದೆ ಕೂಡ ಇಬ್ಬರ ನಡುವೆ ಪರೋಕ್ಷ ಒಪ್ಪಂದವೊಂದು ನಡೆದಿದೆ ಎನ್ನುವ ಒಂದು ಭಾವನೆ ಮೂಡಿಸಿದೆ ಇದು. ಹೀಗಾಗಿ DK ನೀಡಿದಂತಹ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟಾಕಿರುವಂಥದ್ದು. ಅವರು ನೇರವಾಗಿ ಬೆಳಗಾವಿ ಅಧಿವೇಶನ ಏನಿದೆ ಅದರವರೆಗೆ ಕೂಡ ಹೋಗಿ ನಾವಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ, ಹೀಗಾಗಿ ಸಿದ್ದರಾಮಯ್ಯ ಉಳಿಸಿದಂತಹ ಒಂದು ಹೊಸ ದಾಳ ಏನಿದೆ ಅದು DKಶಿ ಮೌನಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ವಾರಗಳಿಂದ ಮಾತು ಕೇಳಿ ಬರ್ತಾ ಇತ್ತು. ನವೆಂಬರ್ನಲ್ಲಿ ಏನೋ ಒಂದು ಕ್ರಾಂತಿ ಆಗುತ್ತೆ, ಬದಲಾವಣೆ ಆಗ್ತಾ ಅಂತ ಹೇಳ್ತಾ ಇದ್ರು. ಆದರೆ ಈಗ ಇಡೀ ನವೆಂಬರ್ ತಿಂಗಳೇ ಮುಗಿದೋಯ್ತು, 1ನೇ ತಾರೀಕಿಗೆ ಬಂದಿದ್ದೀವಿ ಡಿಸೆಂಬರು. ಹೀಗಾಗಿ ಯಾವುದೇ ಬದಲಾವಣೆ ಆಗಿಲ್ಲ. ಸಾಕಷ್ಟು ದಿನಗಳಿಂದ ಚರ್ಚೆಯಲ್ಲಿದ್ದಂತಹ ಒಂದು ನಾಯಕತ್ವದ ಬದಲಾವಣೆ ವಿಚಾರವಾಗಿ ಇಬ್ಬರು ನಾಯಕರು ಕೂಡ ಒಮ್ಮತದಿಂದ ನಾವಿಬ್ಬರು ಒಟ್ಟಿಗೆ ಇದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಒಟ್ಟಿಗೆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೈಕಮಾಂಡ್ ಸೂಚನೆಯ ಮೇರೆಗೆ. ಮತ್ತು ಅದೇ ಮೇರೆಗೆ ಕೂಡ ಇವರು ಏನು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು, ಚರ್ಚೆಯನ್ನು ಮಾಡಿದ್ರು. ಆ ಚರ್ಚೆಯಲ್ಲಿ ಇವರ ಮನಸ್ಸಲ್ಲಿರುವಂಥ ಕೆಲವೊಂದು ವಿಚಾರಗಳು ಬಹಿರಂಗ ಆಗದೇ ಇದ್ರೂ ಕೂಡ ಹೈಕಮಾಂಡ್ ಹೇಳಿದೆ ಎನ್ನುವಂಥ ವಿಚಾರವಾಗಿ ನಾವಿಬ್ಬರು ಕೂಡ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ, ಪಕ್ಷವನ್ನು ಮುನ್ನಡೆಸ್ತೇವೆ, ಪಕ್ಷದ ಹಿತವೇ ನಮಗೆ ಮುಖ್ಯ ಎನ್ನುವಂಥ ಒಂದು ಏಕವಾಕ್ಯವನ್ನು ಪಾಲಿಸಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಗೊಂದಲ ಏನಿತ್ತು ಅದಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿದರು. ಆದರೆ ಕೂಡ ಈ ವಿಚಾರವಾಗಿ ಇನ್ನೂ ಕೂಡ ಗೊಂದಲನೇ ಇದೆ. ಕೆಲವೊಂದು ನಾಯಕರು ಹೇಳಿರುವಂತಹ ವಿಚಾರಗಳು, ಹೇಳಿಕೆಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ವಿಚಾರ ಏನಿದೆ ಅಥವಾ DK ಶಿವಕುಮಾರ್ ಹೇಳಿದಂಥ ಹೇಳಿಕೆ ಏನಿದೆ ಅದು ಎಲ್ಲೋ ಒಂದು ಕಡೆ ಹೊಸ ಚರ್ಚೆಗೆ ಗ್ರಾಸವಾಗ್ತಾ ಇದೆ, ಹೊಸ ಚರ್ಚೆಯನ್ನು ಹುಟ್ಟಾಕ್ತಾ ಇದೆ. ನೇರವಾಗಿ ಬೆಳಗಾವಿ ಅಧಿವೇಶನದವರೆಗೆ ನಾವು ಒಗ್ಗಟ್ಟಾಗಿ ಹೋಗಬೇಕು, ಆ ರೀತಿಯಾದಂಥ ಒಂದು ಮಂತ್ರವನ್ನು ಜಪಿಸಬೇಕು ಅಂತ ಹೇಳಿದ ಒಗ್ಗಟ್ಟಿನ ಮಂತ್ರವನ್ನು ಇಬ್ಬರು ನಾಯಕರು ಕೂಡ ಜಪಿಸ್ತಾ ಇದ್ದಾರೆ. ಆದರೆ ಒಳಗೊಳಗೆ ನಾಯಕತ್ವದ ಬದಲಾವಣೆಯ ವಿಚಾರವಂತೂ ಕುದಿತಾ ಇರುವಂಥದ್ದು ನಿಜ. ಆದರೆ ಅದನ್ನು ಬಹಿರಂಗವಾಗಿ ತೋರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. CM ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಈ ಇಬ್ಬರು ನಾಯಕರಿಗೆ ಸಿಕ್ಕಿರುವಂತಹ ಬೆಂಬಲ ಹಾಗೆ ಇದೆ. ಮತ್ತು ಹೈಕಮಾಂಡ್ ಕೂಡ ಇವರಿಬ್ಬರ ನಾಯಕತ್ವದ ಬದಲಾವಣೆಯ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೆ, ತಲೆ ಕೆಡಿಸ್ಕೊಳ್ತಾ ಇದೆ. ಏನು ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಆದರೆ ಈಗ ಸದ್ಯಕ್ಕಂತೂ ಬದಲಾವಣೆ ಆಗುವಂತಹ ಯಾವ ಸೂಚನೆಗಳೂ ಇಲ್ಲ. ಯಾಕಂದರೆ ಚಳಿಗಾಲದ ಅಧಿವೇಶನ ಏನಿದೆ ಅದು ಮುಗಿಬೇಕು. ಅದಾದ ನಂತರ ಈ ಒಂದು ಚರ್ಚೆಗೆ, ಸಮಸ್ಯೆಗಳಿಗೆ ಎಲ್ಲವನ್ನು ಕೂಡ ಒಂದು ಅಂತಿಮವಾದಂತಹ ನಿರ್ಧಾರಕ್ಕೆ ಬರುವ ಯೋಚನೆ ಮಾಡ್ತಾ ಇದೆ ಹೈಕಮಾಂಡ್. ಹೀಗಾಗಿ ಇದು ಮುಗಿದು ಬಿಡಲಿ, ಮುಗಿದ ನಂತರ ನಾವು ಬದಲಾವಣೆ ಮಾಡೋದು ಅಥವಾ ಹಂಗೆ ಮುಂದುವರಿಸೋದು, ಅದನ್ನು ಏನು ಹೇಳಬೇಕು ಅನ್ನುವಂಥ ವಿಚಾರ ಏನಿದೆ ಅದನ್ನು ಇನ್ನೂ ಕೂಡ ಗುಟ್ಟಾಗಿ ಇರಿಸ್ಕೊಂಡಿದೆ. ಅದನ್ನು ಹೀಗೆ ಹೇಳ್ತಾ ಇಲ್ಲ, ಎಲ್ಲವೂ ಮುಗಿದ ನಂತರ ಹೇಳೋಣ ಈ ಇಬ್ಬರು ನಾಯಕರಿಗೆ ಅಂತ ಹೇಳಿ ಹೈಕಮಾಂಡ್ ಲೆಕ್ಕಾಚಾರ ಆಗ್ತಾ ಇದೆ. ಈ ವಿಚಾರ ಏನಿದೆ ಕುರ್ಚಿಯ ಒಂದು ಕಿತ್ತಾಟಕ್ಕೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಯಾಕಂದರೆ ಅಧಿವೇಶನ ಇರೋದ್ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಏನಿದೆ ಅದು ಮಹತ್ತರವಾಗಿರುವಂಥದ್ದಲ್ಲಿ ವಿಪಕ್ಷಗಳಿಗೆ ಈ ಒಂದು ವಿಚಾರ ಅಸ್ತ್ರ ಆಗಬಾರದು. ಅವರು ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರವನ್ನು ಟೀಕೆ ಮಾಡಬಾರದು.
ಇದು ದೊಡ್ಡ ಮಟ್ಟಕ್ಕೆ ಹೋಗಬಾರ್ದು. ಹೀಗಾಗಿ ಈ ಎಲ್ಲ ಕೆಲವೊಂದು ಗೊಂದಲಗಳೇನಿತ್ತು ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕಾಗಿತ್ತು ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ. ಹೀಗಾಗಿ ಇದೇ ವಿಚಾರವಾಗಿ ಇಬ್ಬರು ನಾಯಕರು ಸೇರಿದ್ರು, ಮೀಟಿಂಗ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳಿದ್ರು. ಅದರಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ರು. ಚರ್ಚೆ ಮಾಡಿದ ನಂತರ ಇಬ್ಬರು ಕೂಡ ಕೂತ್ಕೊಂಡು ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಅದರಲ್ಲೇ ಹೇಳಿದ್ರು, ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಒಟ್ಟಿಗೆ ಹೋಗಿ ಕೆಲಸವನ್ನು ಮಾಡ್ತೇವೆ, ಕಾಂಗ್ರೆಸ್ ಸರ್ಕಾರವನ್ನು ಮುನ್ನಡೆಸ್ತೇವೆ. ನಮ್ಮ ಗುರಿ ಇರುವುದು ಒಂದೇ, ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಸರ್ಕಾರವನ್ನು ಅಥವಾ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರುವುದು. ಅದೇ ನಮ್ಮ ಗುರಿ. ನಾವು ಹೈಕಮಾಂಡ್ ಹೇಳಿದಂತೆಯೇ ನಡೆದುಕೊಳ್ಳುತ್ತೇವೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಹೇಳಿ ಇಬ್ಬರು ನಾಯಕರು ಕೂಡ ಒಪ್ಕೊಂಡಿದ್ದಾರೆ, ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅಂತರಂಗದಲ್ಲಿ ಅಂತರಾಳದಲ್ಲಿ ಇರುವಂತಹ ಒಂದು ಚರ್ಚೆ ವಿಚಾರ ಏನಿದೆ, ಕುರ್ಚಿಯ ವಿಚಾರ, ಅದು ನಿಜಕ್ಕೂ ಕೂಡ ಇನ್ನೂ ಹಾಗೇ ಇದೆ, ಬೂದಿ ಮುಚ್ಚಿದ ಕೆಂಡದಂತೆ ಇರುವಂಥದ್ದು ಈ ಒಂದು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.